ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೌಕ ಮೈದಾನದ ವಿಸ್ತೀರ್ಣವು 625 ಮೀಟರ್ ಸ್ಕ್ವೇರ್ ಆದರೆ ಅದರ ಒಂದು ಬಾಹುವಿನ ಉದ್ದ ಆಯ್ಕೆ ಎ 5 ಮೀಟರ್, ಬಿ 15 ಮೀಟರ್, ಸಿ 25 ಮೀಟರ್, ಡಿ 35 ಮೀಟರ್. ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಚೌಕ ಮೈದಾನದ ವಿಸ್ತೀರ್ಣ ಏರಿಯಾವನ್ನ ಕೊಟ್ಟಿದ್ದಾರೆ 625 ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಚೌಕದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಇಲ್ಲಿ ಎ ಅನ್ನೋದು ಏನು ಹೇಳಿ, ಚೌಕದ ಒಂದು ಬಾಹುವಿನ ಉದ್ದ. ಸೊ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಸೊ ಇಲ್ಲಿ ಎ 625 ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಓಕೆ, ಹಾಗಾದ್ರೆ ನಮ್ಗಿಲ್ಲಿ ಒಂದು ಬಾಹುವಿನ ಉದ್ದ ಬೇಕಾಗಿದೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ವರ್ಗಮೂಲ 625. ಎ ಇಸ್ ಈಕ್ವಲ್ ಟು 25 ಮೀಟರ್ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಚೌಕ ಮೈದಾನದ ಒಂದು ಬಾಹುವಿನ ಉದ್ದವು 25 ಮೀಟರ್ ಆಗಿದೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 25 ಮೀಟರ್ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.